ಸುಮಾರು 75 ಬಾರಿ ಫೇಲ್ ಆಗಿದ್ದ ಈತ ಮುಂದೆ 7,500 ಕೋಟಿಯ ರ್ಯಾಪಿಡೋ ಎಂಬ ದೊಡ್ಡ ಕಂಪನಿಯನ್ನೇ ಕಟ್ತಾನೆ. ನೋಡಿ, ಈ IIT ಡಿಗ್ರಿ ಹೋಲ್ಡರ್ಸ್ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಟೆಕ್ ಕಂಪನಿಗಳಲ್ಲಿ ಉನ್ನತ ಮಟ್ಟದ ಹುದ್ದೆ ಗಿಟ್ಟಿಸಿಕೊಳ್ತಾರೆ. ಆದರೆ ಒಂದಷ್ಟು ಜನ ಇದರಲ್ಲಿ ತಮ್ಮದೇ ಆದ ದಾರಿ ಆಯ್ಕೆ ಮಾಡ್ಕೋತಾರೆ. ಸ್ವ ಉದ್ಯಮ ಕಟ್ಟಿ ಬೆಳೆಸಲು ಪಣ ತೊಡ್ತಾರೆ. ಇಂತಹ ವ್ಯಕ್ತಿಗಳಲ್ಲಿ ಪವನ್ ಗುಂಟುಪಲ್ಲಿ ಕೂಡ ಒಬ್ಬರು. ಇವರು ಜಾಬ್ ಅನ್ನೋ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗ ಆರಿಸಿಕೊಳ್ತಾರೆ. ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸಕ್ಸಸ್ ಕಾಣ್ತಾರೆ. ಆದರೆ ಈ ಸಕ್ಸಸ್ ಎಲ್ಲರಿಗೂ ಕಾಣಿಸುತ್ತೆ, ಆದರೆ ವೈಫಲ್ಯಗಳು ಇದ್ದಾವೆ ನೋಡಿ, ಅವು ಯಾರಿಗೂ ಅಷ್ಟು ಸುಲಭವಾಗಿ ಕಣ್ಣಿಗೆ ಬೀಳಲ್ಲ. ಸತತ ನಿರಾಕರಣೆಗಳನ್ನು ಕಂಡ ಇವರನ್ನು ಛಲದಂಕ ಮಲ್ಲ ಅಂತ ನಾವು ಕರಿಬಹುದು. ಯಾಕಂದರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 75 ಹೂಡಿಕೆದಾರರು ಇವರ ಐಡಿಯಾವನ್ನು ಕಂಡು ಕೇಳಿ ನೋ ಎಂದಿದ್ದರು. ಸೋಲಪ್ಪದೆ ಎಲ್ಲವನ್ನು ಎದುರಿಸಿ ಕಂಪನಿಯನ್ನು ಕಟ್ಟಿ ಬೆಳೆಸುವಲ್ಲಿ ಸಕ್ಸಸ್ ಆದರು. ಬೈಕ್ ಟ್ಯಾಕ್ಸಿ ಸೇವೆ ರ್ಯಾಪಿಡೋನ ಸಹ ಸಂಸ್ಥಾಪಕ ಪವನ್ ಗುಂಟುಪಲ್ಲಿ ತಮ್ಮ ಯೋಚನೆ ಮತ್ತು ಯೋಜನೆಗಳ ಬಗ್ಗೆ ಸುಮಾರು 75 ಹೂಡಿಕೆದಾರರ ಬಳಿ ಹೋದಾಗಲೂ ಉಬರ್ ಮತ್ತು ಓಲಾದಂತಹ ದೈತ್ಯರೊಂದಿಗೆ ಸ್ಪರ್ಧಿಸುವ ರ್ಯಾಪಿಡೋ ಸಾಮರ್ಥ್ಯವನ್ನು ಅನುಮಾನಿಸಿದರು. ಅವರೆಲ್ಲರೂ ಈ ಐಡಿಯಾವನ್ನು ತಿರಸ್ಕರಿಸಿದರು. ಪವನ್ ಗುಂಟುಪಲ್ಲಿ ಅವರ ಆರಂಭಿಕ ವೃತ್ತಿ ಜೀವನ ಹೇಗಿತ್ತು ಅನ್ನೋದನ್ನು ಈಗ ನೋಡೋಣ. ಪವನ್ ಗುಂಟುಪಲ್ಲಿ ಮೂಲತಃ ತೆಲಂಗಾಣದವರು. ಬಾಲ್ಯದಿಂದಲೇ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಆಸಕ್ತಿ ಹೊಂದಿದ್ದರು. ತನ್ನ ಆರಂಭಿಕ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿದ ನಂತರ ಅವರು ಹೆಚ್ಚು ಸ್ಪರ್ಧಾತ್ಮಕ IIT JEE ಪರೀಕ್ಷೆಯನ್ನು ಉತ್ತೀರ್ಣರಾದರು. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ IIT ಖರಗ್ಪುರಕ್ಕೆ ಸೇರಿಕೊಂಡರು. ಅಲ್ಲಿಂದ ತಮ್ಮ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿ ಪಡೆದರು. ಪದವೀಧರರಾದ ನಂತರ ಸ್ಯಾಮ್ಸಂಗ್ಗೆ ಸೇರಿದರು. ಅಲ್ಲಿಂದ ಟೆಕ್ ಉದ್ಯಮದಲ್ಲಿ ತಮ್ಮ ಅಮೂಲ್ಯವಾದ ಅನುಭವ ಗಳಿಸಿಕೊಂಡರು. ಆದರೆ ಪವನ್ ಯಾವಾಗಲೂ ತಮ್ಮದೇ ಆದ ವ್ಯವಹಾರ ಪ್ರಾರಂಭಿಸುವ ಕನಸು ಕಂಡಿದ್ದರು. ಅವರು ತಮ್ಮ ಸ್ನೇಹಿತ ಅರವಿಂದ ಸಂಕಾ ಜೊತೆಗೆ ದಿ ಕ್ಯಾರಿಯರ್ ಎಂಬ ಲಾಜಿಸ್ಟಿಕ್ ಸ್ಟಾರ್ಟಪ್ ಅನ್ನು ಕಟ್ತಾರೆ. ಇದು ಮಿನಿ ಟ್ರಕ್ಗಳನ್ನು ಬಳಸಿಕೊಂಡು ಇಂಟರ್ ಸಿಟಿ ಲಾಜಿಸ್ಟಿಕ್ಸ್ ಅನ್ನು ಕ್ರಾಂತಿಕಾರಿಗೊಳಿಸುವ ಗುರಿ ಹೊಂದಿತ್ತು. ಅದರ ನವೀನ ಮಾದರಿಯ ಹೊರತಾಗಿಯೂ ದಿ ಕ್ಯಾರಿಯರ್ ಭದ್ರವಾಗಿ ನೆರವೇರಲು ಕಷ್ಟಪಟ್ಟು ಅಂತಿಮವಾಗಿ ಮುಚ್ಚಲ್ಪಟ್ಟಿತು. ಈ ವೈಫಲ್ಯದಿಂದ ವಿಚಲಿತರಾಗದ ಪವನ್ ತ್ವರಿತ ಬಜೆಟ್ ಸ್ನೇಹಿ ಸಾರಿಗೆಗಾಗಿ ಜನರನ್ನು ಗುರಿಯಾಗಿಸಿಕೊಂಡು ಕೈಗೆಟುಕುವ ಬೈಕ್ ರೈಡ್ಗಳು ಮತ್ತು ಆಟೋ ರಿಕ್ಷಾ ಆಯ್ಕೆಗಳನ್ನು ಒದಗಿಸುವ ಬೈಕ್ ಟ್ಯಾಕ್ಸಿ ಸೇವೆಯಾದ ರ್ಯಾಪಿಡೋ ಅನ್ನು ಪ್ರಾರಂಭಿಸಲು ನಿರ್ಧಾರ ಮಾಡ್ತಾರೆ. ರ್ಯಾಪಿಡೋ ಸಂಸ್ಥೆಯನ್ನು ಒಂದು ಹಂತಕ್ಕೆ ತರಲು ಮಾಡಿದ ಆರಂಭಿಕ ಪ್ರಯತ್ನಗಳು ನಿರೀಕ್ಷಿತ ಫಲಿತಾಂಶಗಳನ್ನು ನೀಡುತ್ತಿದ್ದರೂ ಪವನ್ ಗುಂಟುಪಲ್ಲಿ ತಮ್ಮ ಅಮೂಲ್ಯ ನಿರ್ಧಾರವನ್ನು ಬದಲಿಸಲೇ ಇಲ್ಲ, ಜೊತೆಗೆ ಹತಾಶರಾಗಲೂ ಇಲ್ಲ. ಅವರಿಗಿದ್ದ ದೃಢ ಮನೋಭಾವವು ಕೊನೆಗೂ ಫಲ ನೀಡಿತು. 2016ರಲ್ಲಿ ಹೀರೋ ಮೋಟೋಕಾರ್ಪ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಪವನ್ ಮುಂಜೆಲ್ ರ್ಯಾಪಿಡೋದಲ್ಲಿ ಹೂಡಿಕೆ ಮಾಡಿದರು. ಬೈಕ್ ರೈಡಿನ ಮೊದಲ ಹೂಡಿಕೆದಾರರು ಇವರಾದರು. ಇದು ಹೆಚ್ಚಿನ ಹೂಡಿಕೆದಾರರಿಂದ ರ್ಯಾಪಿಡೋದಲ್ಲಿ ಭಾರೀ ಹೂಡಿಕೆಗೆ ಮತ್ತು 110ಕ್ಕೂ ಹೆಚ್ಚು ನಗರಗಳಲ್ಲಿ ಅದರ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿತು. ಈ ಸಾಧನೆಯು ರ್ಯಾಪಿಡೋಗೆ ಅತ್ಯಂತ ಮಹತ್ವದ್ದಾಗಿತ್ತು. ರ್ಯಾಪಿಡೋ ತನ್ನ ಗ್ರಾಹಕರಿಗೆ ಕೈಗೆಟುಕುವಂತೆ ಪ್ರತಿ ಕಿಲೋಮೀಟರ್ಗೆ ಕೇವಲ ₹3 ಮತ್ತು ಮೂಲ ದರವಾಗಿ ₹15 ಮಾತ್ರ ವಿಧಿಸಿತ್ತು. ಆದರೆ ಲಾಭ ಗಳಿಸುವುದು ಸುಲಭದ ಕೆಲಸವಾಗಿರಲಿಲ್ಲ. ಆದರೆ ಪವನ್ ಗುಂಟುಪಲ್ಲಿ ಮತ್ತು ಅವರ ತಂಡ ತಮ್ಮ ನಿರ್ಧಾರದಲ್ಲಿ ಎದೆಗುಂದಲೇ ಇಲ್ಲ. ನಿರಂತರ ಪ್ರಯತ್ನ ಮತ್ತು ಹೊಸತನದೊಂದಿಗೆ ಮುಂದೆ ರ್ಯಾಪಿಡೋ ಭಾರತದ 110ಕ್ಕೂ ಹೆಚ್ಚು ನಗರಗಳಲ್ಲಿ ತನ್ನ ಸೇವೆಗಳನ್ನು ವಿಸ್ತರಿಸಿತು. ಇಂದು ಸುಮಾರು 7 ಲಕ್ಷ ಬಳಕೆದಾರರು ಮತ್ತು 50,000 ರೈಡರ್ಗಳು ರ್ಯಾಪಿಡೋ ಅಪ್ಲಿಕೇಶನ್ ಅನ್ನು ಬಳಸ್ತಿದ್ದಾರೆ. ರೈಡರ್ಗಳನ್ನು ಕ್ಯಾಪ್ಟನ್ಗಳಂತ ಇಲ್ಲಿ ಕರೆಯಲಾಗುತ್ತೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಸ್ಟೋರ್ಗಳಲ್ಲಿ ಈ ಅಪ್ಲಿಕೇಶನ್ ಅನ್ನು 50 ಮಿಲಿಯನ್ಗಿಂತಲೂ ಹೆಚ್ಚು ಬಾರಿ ಡೌನ್ಲೋಡ್ ಮಾಡಲಾಗಿದೆ. ರ್ಯಾಪಿಡೋದ ಮಾರುಕಟ್ಟೆ ಮೌಲ್ಯ ₹7,500 ಕೋಟಿ ತಲುಪಿದೆ. ಜನಪ್ರಿಯ ಆಹಾರ ವಿತರಣಾ ವೇದಿಕೆಯಾದ ಸ್ವಿಗ್ಗಿ ರ್ಯಾಪಿಡೋದ ಪ್ರಮುಖ ಹೂಡಿಕೆದಾರರಲ್ಲಿ ಒಂದಾಗಿದೆ. ಸ್ವಿಗ್ಗಿಯ ಹೂಡಿಕೆಯೊಂದಿಗೆ ರ್ಯಾಪಿಡೋದ ವಾರ್ಷಿಕ ಆದಾಯವು ₹1,370 ಕೋಟಿ ದಾಟಿದೆ. ಈಗ ಬರೋಬ್ಬರಿ 7,500 ಕೋಟಿಯ ಸಾಮ್ರಾಜ್ಯ ತಲೆ ಎತ್ತಿ ನಿಂತು ವಿಜೃಂಭಿಸುತ್ತಿದೆ.